ಎಲ್ರಿಗೂ ನಮಸ್ತೆ. ಅಯಗ್ರೀವ ಸಿನಿಮಾನ ನೋಡಿ ತುಂಬಾ ದಿನನೇ ಆಯ್ತು, ರಿವ್ಯೂ ಮಾಡೋದಕ್ಕಾಗಿರ್ಲಿಲ್ಲ. ಈಗ ಆ ಒಂದು ಸಮಯ ಬಂದಿದೆ, ಈಗ ರಿವ್ಯೂನ ಮಾಡ್ತಾ ಇದ್ದೀನಿ. ನಾನು ಇದ್ದಿದ್ದನ್ನು ಇರೋ ಥರ ಸ್ಟ್ರೈಟ್ ಆಗಿ ಮಾತಾಡ್ತೀನಪ್ಪ, ಯಾವುದೋ ಫಿಲ್ಟರ್ ಇಲ್ದಂಗೆ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಯಗ್ರೀವ ರಘುಕುಮಾರ್ ಅವರು ಡೈರೆಕ್ಷನ್ ಮಾಡಿ ಧನ್ವೀರ್ ಗೌಡ ಅವರು ಲೀಡ್ ಆಗಿ ಕಾಣಿಸ್ಕೊಂಡಂತ ಸಿನಿಮಾನೇ ಈ ಒಂದು ಅಯಗ್ರೀವ. ಆ ಒಂದು ಟೈಟಲ್ ನ ನೋಡ್ತಾ ಇದ್ರೆ ಅಯಗ್ರೀವ ಅನ್ನೋದು ವಿಷ್ಣುವಿನ ಅವತಾರದಲ್ಲಿ ಆ ಒಂದು ರಿಲೇಟಬಲ್ ಆಗಿ ಯಾವ ತರ ಈ ಒಂದು ಸಿನಿಮಾನ ತಗೊಂಡ್ಬಂದಿರ್ತಾರೆ, ಮೈಥಾಲಜಿಗೆ ಏನಾದ್ರು ಬ್ಲೆಂಡ್ ಮಾಡಿದಾರ, ಎಲ್ಲಾನು ಕೂಡ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅಯಗ್ರೀವ ಸಿನಿಮಾ ಬೇಸಿಕಲಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಸೊ ಅದನ್ನ ಮೈಥಾಲಜಿಗೆ ಸ್ವಲ್ಪ ಮ್ಯಾಚ್ ಮಾಡಕ್ ನೋಡಿದ್ದಾರೆ. ನೀವು ಆಲ್ಮೋಸ್ಟ್ ಆಲ್ ಹಿಂದಿನಲ್ಲಿ ಬಂದಂತ ಹಸುರ್ ವೆಬ್ ಸೀರೀಸ್ ನ ಅಥವಾ ಮಂಡಲ ಮರ್ಡರ್ಸ್ ವೆಬ್ ಸೀರೀಸ್ ನ ನೋಡಿದ್ರೆ ಆ ಒಂದು ಸ್ಟೋರಿಗೂ ಇದಕ್ಕೂ ಎಲ್ಲೋ ಲಿಂಕ್ ಐತಲ್ಲ, ಸೇಮ್ ಸಿಮಿಲರ್ ಇನ್ಸ್ಪೈರ್ ಇಂದ ತಗೊಂಡ್ ಮಾಡಿದಾರಲ್ಲ ಅಂತ ಅನ್ಸುತ್ತೆ. ಸೊ ಈ ಒಂದು ಮೂವಿ ಒಂದು 10-15 ವರ್ಷ ಹಿಂದೆ ಬಂದಿದ್ರೆ ಒಳ್ಳೆ ಅಟೆಂಪ್ಟ್ ಅನ್ಬೋದಾಗಿತ್ತು, ಬಟ್ ಇವಾಗ ಅಷ್ಟೊಂದು ಕನೆಕ್ಟ್ ಆಗಲ್ಲ. ಇರ್ಲಿ, ಆದ್ರೆ ಸಿನಿಮಾದಲ್ಲಿ ಕೆಲವೊಂದ್ ಕಡೆ ಮೆಚೂರ್ ಆಗಿರೋ ಸಸ್ಪೆನ್ಸ್ ಥ್ರಿಲ್ಲರ್ ಸೀನ್ಸ್ ಗಳನ್ನ ಮತ್ತೆ ಲಾಜಿಕಲ್ ಸೀನ್ಸ್ ಗಳನ್ನ ತೋರಿಸಿದ್ರೆ, ಇನ್ ಕೆಲವು ಕಡೆ ಟೂ ಬ್ಯಾಡ್ ಅನ್ಲಾಜಿಕಲ್ ಸ್ಟೋರಿನ ತೋರಿಸಿದ್ದಾರೆ. ಅಷ್ಟೆಲ್ಲ ಹೀರೋಗೆ ಎಲಿವೇಶನ್ಸ್, ಆ ಒಂದು ಲವ್ ಸ್ಟೋರಿ, ಅನ್ನೆಸೆಸರಿ ಕಾಮಿಡಿ ಟ್ರ್ಯಾಕ್, ಇವೆಲ್ಲ ಸಿನಿಮಾಗ ಲೆಂತ್ ನ ಹೆಚ್ಚು ಮಾಡ್ತಾವೇನೋ ಗೊತ್ತಿಲ್ಲ, ಬಟ್ ಸಿನಿಮಾದ ಇಂಟ್ರೆಸ್ಟ್ ಮಾತ್ರ ಹೆಚ್ಚು ಮಾಡಲ್ಲ. ಅದು ಸ್ವಲ್ಪ ಮೈನಸ್ ಆಗುತ್ತೆ. ಇನ್ನು ಧನ್ವೀರ್ ಗೌಡ ಅವರು ಒಳ್ಳೆ ಆಕ್ಟರು. ಬಜಾರ್ ಸಿನಿಮಾ ಒಂದು ಅವ್ರಿಗೆ ಹೆಸರು ತಂದ್ಕೊಡ್ತು, ಆಮೇಲಿಂದ ಬಂದಂತ ಯಾವ ಸಿನಿಮಾಗಳು ಆ ರೇಂಜಿಗೆ ಹೆಸರು ಮಾಡ್ಲಿಲ್ಲ. ಸೊ ಅವ್ರು ಬರೋ ದಿನಗಳಲ್ಲಿ ಇಂಥ ಸ್ಟೋರಿನ ಹಾಕೊಂಡ್ರು ಕೂಡ ಅವ್ರ ಕ್ಯಾರೆಕ್ಟರ್ಗೆ ಇಂಪಾರ್ಟೆಂಟ್ ಕೊಡೋದ್ಕಿಂತ ಆ ಒಂದು ಸಿನಿಮಾದಲ್ಲಿರೋ ಕಥೆಗೆ ಇಂಪಾರ್ಟೆಂಟ್ ಕೊಟ್ರೆ ಒಳ್ಳೆ ಸಿನಿಮಾ ಇವ್ರ ಕಡೆಯಿಂದ ಬರುತ್ತೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕಿ. ಅವರು ಒಂದೊಳ್ಳೆ ಹೆಂಗಿರೋ ಕನ್ನಡದ ನೆಕ್ಸ್ಟ್ ಹೋಪು. ಸೊ ಒಂದೊಳ್ಳೆ ಸಿನಿಮಾ ಮಾಡ್ಕೊಂಡು ಹೋಗ್ಲಿ. ಅಯಗ್ರೀವ ಸಿನಿಮಾ ನೀವು ಥಿಯೇಟರ್ಗೆ ಹೋಗಿ ನೋಡ್ತೀರಾ ಅಂದ್ರೆ ನೋಡ್ರಿ. ರೇಟೆಡ್ ಮೂವಿ, ರೇಟೆಡ್ ಇದೆ ಅಂತ ಹೇಳ್ಬಿಟ್ಟು ಅಡಲ್ಟ್ ಸೀನ್ಸ್ ಏನಿಲ್ಲ, ಮತ್ತೆ ಬ್ಯಾಡ್ ಲ್ಯಾಂಗ್ವೇಜ್ಗಳು ಕೂಡ ಏನಿಲ್ಲ. ಬಟ್ ಆ ಒಂದು ಏನು ಕೊಲೆಗಳ ಕೇಸ್ ಇದೆ, ಅದರಲ್ಲಿ ಸ್ವಲ್ಪ ಕೆಲವೊಂದು ಸೀನ್ಸ್ಗಳು ತೋರಿಸ್ಬೇಕಾದ್ರೆ ಸ್ವಲ್ಪ ತೋರಿಸಿದ್ದಾರೆ. ಅದಕ್ಕೋಸ್ಕರ ಸರ್ಟಿಫಿಕೇಟ್ ಸಿಕ್ಕಿದೆ ಸಿನಿಮಾಗೆ. ಅದು ಕೂಡ ನಿಮ್ಗೆ ಮೈನಸ್ ಆಗಲ್ಲ. ಸಿನಿಮಾದ ಒಂದು ಕಥೆಗೆ ಬ್ಲೆಂಡ್ ಆದ್ರೆ ಒಂದು ಗ್ರೇಟ್ ಮೂವಿ, ಗುಡ್ ಮೂವಿ, ನೋಡ್ಲೇಬೇಕಾದಂತ ಮೂವಿ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಡೀಸೆಂಟ್ ಮೂವಿ, ಒಂದೊಳ್ಳೆ ಟ್ರೈ, ಬಟ್ ಬೆಟರ್ ಆಗಿರೋ ಕೆಲಸನ ಮಾಡ್ಕೊಂಡಿದ್ರೆ ಆಗಿತ್ತೇನೋ. ಇನ್ನು ಡೈರೆಕ್ಟ್ರು ಇರ್ಲಿ, ಬರೋ ದಿನಗಳಲ್ಲಿ ಧನ್ವೀರ್ ಅವರು ಒಳ್ಳೆ ಒಂದು ಸಿನಿಮಾಗಳನ್ನ ಮಾಡ್ಲಿ. ರಿಲೀಸ್ ಟೈಮಲ್ಲೂ ಈ ಒಂದು ಸಿನಿಮಾಗೆ ಪ್ರಾಬ್ಲಮ್ ಆಗಿತ್ತು, ಬಟ್ ಅಂತದ್ದು ಏನು ಇಲ್ಲ. ಮತ್ತೆ ಅಯಗ್ರೀವ ಅಂತ ಒಂದು ಸ್ಟೋರಿನ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾರೆ ಬಿಟ್ರೆ, ಒಂದು ಪರ್ಸ್ಪೆಕ್ಟಿವ್ ಆಗಿ ಒಂದು ಸ್ಟೋರಿಗೆ ಮ್ಯಾಚ್ ಆಗುತ್ತೆ ಬಿಟ್ರೆ ಅಷ್ಟೇನು ಅದಕ್ಕೂ ಮೈಥಾಲಜಿಗೂ ಏನು ಬ್ಲೆಂಡ್ ಆಗಿಲ್ಲ. ನೋಡೋಣ ಈ ಒಂದು ಸಿನಿಮಾದ ಒಂದು ರೆಸ್ಪಾನ್ಸ್ ಜನ ಹೆಂಗೆ ನೀಡ್ತಾರೆ ಅಂತ. ನನ್ನ ಪ್ರಕಾರ ಸಿನಿಮಾ ನನಗೆ ಜಸ್ಟ್ ಓಕೆ ಅನ್ನಿಸ್ತು. ನೀವು ನೋಡಿದ್ರೆ ಸಿನಿಮಾ ನಿಮ್ಗೆ ಯಾವ ತರ ಫೀಲ್ ಆಯ್ತು ಅಂತ ಕಮೆಂಟ್ ಮಾಡಿ. ನೀವು ಧನ್ವೀರ್ ಅವ್ರನ್ನ ಯಾವ ಒಂದು ಸಿನಿಮಾದಿಂದ ಇಷ್ಟಪಡ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ನಾನು ನಿಮ್ಗೆ ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.